ಇನ್ನೊಂದು ಪಕ್ಷಕ್ಕಾಗ್ಲಿ ಓಟ್ ಹಾಕಿ ಕಾಂಗ್ರೆಸ್ ಸೋಲ್ಸ್ಬೇಕು ಅನ್ನೋದೇ ನಮ್ಮ ಒಂದು ಗುರಿ. ಕಾಂಗ್ರೆಸ್ ಸೋಲ್ಸ್ಬೇಕು ಅನ್ನೋದೇ ನಮ್ ಗುರಿ. ಅವ್ರು ಏನಾಗಿದೆ ಅಂದ್ರೆ ಇಲ್ಲಿ ನಮ್ ಜನಗಳಿಗೆ ಬಹಳಷ್ಟು ಜನಗಳಿಗೆ ಭಡಕಾಸ್ತಾರ. ಜನಗಳಿಗೆ ಏನ್ ಮಾಡ್ತಾರ, ತಲೆ ತುಂಬಿ ಬಿಜೆಪಿ ಬಂದ್ರೆ ಗೋಮಾತೆ ಆಗ್ತೈತಿ, ಅವ್ರು ಬಂದ್ರೆ ಗೋಮಾತೆ ಆಗ್ತೈತಿ, ನಿಮ್ಗೆ ಇದು ಬಂದ್ ಅದು ಬಂದ್ ಅದು ಬಂದ್ ಅಂತೇಳಿ ಒಂದು ತುಂಬಿಡ್ತಾರ ನಮ್ ಜನಗಳಿಗೆ. ಇವತ್ತಿನ ಯುವಕರು ಅಷ್ಟೇನ್ ದಡ್ರಿಲ್ಲ, ಯಾವ ಪಕ್ಷ ಬಂದ್ರು ಏನಾಗಲ್ಲ. ಸೆಂಟ್ರಲ್ ಬಿಜೆಪಿ ಐತಿ, ಯಾರು ಊರ್ ಬಿಟ್ಟು ಹೋಗಿಲ್ಲ, ಇಲ್ಲೇ ಜೀವನ ಮಾಡ್ತಾವೆ. ನಾವು ಇಂಡಿಯಾ ಪ್ರಜೆನೆ, ಭಾರತ ಪ್ರಜೆನೆ. ನಾವು ಇದೇ ಮಂಡಳಿ ಹುಟ್ಟೇವಿ, ಇದೇ ಮಂಡಳಿ ಸಾಯ್ತೇವೆ. ಬಟ್ ಇವ್ರ ನಂಬಿಕೆ ಯಾರು ಸಾಯ್ತಾರೆ, ಯಾರು ಇಲ್ಲ. ಯಾವ್ಯಾವ ಕಾರಣಕ್ಕೂ ಏನೇ ಬರಲಿ ನಾವು ಕಾಂಗ್ರೆಸ್ ಸೋಲ್ಸೋದೇ ನಮ್ದೊಂದು ಉದ್ದೇಶ ಆಗಿದೆ. ಅವ್ರು ನಮಗೆ ಒಂದು ಆಸೆ ಉಳಿಸಿ ನಮ್ಮನಪ್ಪಿಂದ ನಮ್ಮ ಗುರುಗಳೆಲ್ಲ ದೊಡ್ಡವರು ಹೋಗಿ ಬೆಂಗಳೂರಲ್ಲಿ ಫುಲ್ ಸೀಟ್ ಕೇಳಿದ್ರೇನು ನಮಗೆ ಆಸೆಗೆ ನಮ್ಗೆ ದ್ರೋಹ ಮಾಡಿದ್ದಾರೆ ಯಾವುದು ಕಾಂಗ್ರೆಸ್ ಪಕ್ಷ. ನಾವು ಅದಕ್ಕೆ ಒಂದೆಲ್ಲ ಡಿಸೈಡ್ಮೆಂಟ್ ಮಾಡಿದೀವಿ, ಕಾಂಗ್ರೆಸ್ ಸೋಲ್ಸ್ಬೇಕು, ಬೇರೆ ಪಕ್ಷ ಗೆಲ್ಲಿಸಬೇಕು. ಇವರು ಮಧ್ಯಾಹ್ನನೇ ನಡಿಬೇಕು ಅಂತಂದ್ರೆ ಆಗೋದಿಲ್ಲ. ಇವ್ರದ್ದು 500 ರೂಪಾಯಿ 1000 ರೂಪಾಯಿ ದುಡ್ಡಿಗೆ ಇವರು ಬಲಿ ಆಗ್ತಾರೆ ಅಂತ ತಿಳಿದಿರ್ಬೋದು. ಆದ್ರೆ ನಾವು ಬಲಿ ಆಗಕ್ಕೆ ತಯಾರಿಲ್ಲ. ನಾವು ಆವತ್ತಿನ ದಿವಸ ಓಟಿನ ದಿವಸ ಒಂದು ಲೋಟ ನೀರು ಕೊಟ್ಟು ಬಿಜೆಪಿಗೆ ಹಾಕ್ರಿ ಅಂತ ಓಟ್ ಅಂತ ನಮಗೆ ಬಹಿರಂಗಾಗಿ ಹೇಳ್ತೀವಿ. ಚುನಾವಣೆಯಲ್ಲಿ ಬರೀ ದಾವಣಗೆರೆ ದಕ್ಷಿಣ ಎಲೆಕ್ಷನ್ ಅಲ್ಲ, ಅವ್ರು ಏನ್ ಮಾಡಿದ್ದಾರೆ, ನಮಗೆ ಮುಸಲ್ಮಾನಿಗೆ ದ್ರೋಹ ಮಾಡಿದ್ದಾರೆ. ನಾವು ಅವರಿಗೆ ಎಚ್ಚೆತ್ತುಕೊಳ್ಳಿಕ್ಕೆ ಒಂದು ಚಾನ್ಸ್ ಕೊಡ್ತೀವಿ. ಮುಂದೆ ಬರುವ 20 ಜನರ ಚುನಾವಣೆಯಲ್ಲಿ ಖಂಡಿತ ಕಾಂಗ್ರೆಸ್ ನಮಗೆ ದ್ರೋಹ ಮಾಡಿತಲ್ಲ, ಕರ್ನಾಟಕದ ಜನತೆ ಮಿನಿಮಮ್ 50 ಸೀಟ್ಗಳನ್ನು